ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಾನಲಲ್ಲಿ ಕಜ್ಜಾಯ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಒಂದು ಇಂಡಿಯನ್ ಟ್ರೆಡಿಷ್ನಲ್ ಸ್ವೀಟು. ಅದಕ್ಕೆ ಯಾವ್ಯಾವ ಮೆಷರ್ಮೆಂಟಲ್ಲಿ ಏನೇನು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ನಾನು ಅಕ್ಕಿನ 3 ಗ್ಲಾಸಷ್ಟು ತೊಗೊಂಡು ಅದನ್ನು 3 hours ನೀರಲ್ಲಿ ನೆನೆಸ್ಬಿಟ್ಟು ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಈ ಥರ ಟವೆಲ್ ಮೇಲೆ ಹರಡ್ಬಿಟ್ಟು ಫ್ಯಾನ್ ಕೆಳಗೆ ಒಂದು 10 minutes ಅಷ್ಟು ಆರೋದಕ್ಕೆ ಬಿಟ್ಟಿದ್ದೀನಿ. ಸೊ ಅದೊಂದು 10 minutes ಆದಮೇಲೆ ನೋಡಿ, ಇಷ್ಟಿರುವಾಗ ಅಕ್ಕಿನ ತೆಗೆದ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಫಸ್ಟು ಮಿಕ್ಸಿ ಜಾರ್ಗೆ ಒಂದು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಫ್ಲೇವರ್ಗೋಸ್ಕರ. ಆಮೇಲೆ ಈ ಆರಿರುವಂತಹ ಅಕ್ಕಿನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ನೈಸಾಗಿ ಪುಡಿ ಮಾಡ್ಕೋಬೇಕು. ನೀರೇನು ಹಾಕೋಕೆ ಹೋಗ್ಬೇಡಿ. ಇದರಲ್ಲಿರೋವಂಥ ತೇವಾಂಶದಲ್ಲಿ ಅದು ಗ್ರೈಂಡ್ ಆಗಬೇಕು. ಸೊ ನಾನು ಮಿಕ್ಸಿ ಮಾಡ್ಕೊಂಡಿರೋಂಥದ್ದನ್ನ ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ, ಜರಡಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಪುಡಿ ಆದಮೇಲೆ ಅದನ್ನು ಹೀಗೆ ಹಿಂಡಿ ನೋಡಿದಾಗ ಈ ಥರ ಗಟ್ಟಿಗೆ ಇಟ್ಕೋಬೇಕು, ಉಂಡೆ ಥರ ಇಟ್ಕೋಬೇಕು. ಅದು ನೀವು ಕರೆಕ್ಟಾಗಿ ಪುಡಿ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ, ಓಕೆನಾ. ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಒತ್ತೋದ್ರಿಂದ ಏನಾಗುತ್ತೆ, ಅದರಲ್ಲಿರೋಂಥ ಮಾಯಿಶ್ಚರು ಹಾಗೇ ಇರುತ್ತೆ, ಫುಲ್ಲು ಡ್ರೈ ಆಗಲ್ಲ ಹಿಟ್ಟು. ಅದಕ್ಕೋಸ್ಕರ ಈ ಥರ ಒತ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಈಗ ನಾನು ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ಬೆಲ್ಲ ಪುಡಿ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಆ ಲೋಟದಲ್ಲಿ ಒಂದು 1/4 ಗ್ಲಾಸ್ಗಿನ ಕಮ್ಮಿಯಷ್ಟು ನೀರು ಹಾಕ್ಕೊಂಡು ನೋಡಿ, ಈ ಥರ ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕುದಿ ಬರುವಾಗ ಹುಷಾರಾಗಿ ನೀವು ನೋಡ್ಕೋಬೇಕು, ಅದು ತುಂಬ ಗಟ್ಟಿಯಾಗಕ್ಕೆ ಬಿಡಬಾರ್ದು. ಓಕೆ, ಅವಾಗ ಕಲಸಿ ನೋಡ್ತಾ ಇರಿ. ಅದೇನಾದರೂ ತುಂಬ ಗಟ್ಟಿ ಆಯಿತಾ ಇಲ್ಲ ನೀರಾಯಿತಾ ಅಂತ ನೋಡಿಕೊಂಡು ಪಾಕ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಅದರಲ್ಲಿ. ಸೊ ಇನ್ನೂ ಪಾಕ ಬಂದಿಲ್ಲ, ಇನ್ನೂ ಸ್ವಲ್ಪ ಸ್ಟವ್ ಮೇಲೆ ಕುದಿ ಬರಲಿ. ಅದು ಪಾಕ ರೆಡಿ ಇದೆಯಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಬೌಲ್ಗೆ ನೀವು ನೀರು ಹಾಕ್ಬಿಟ್ಟು ಆ ಪಾಕನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ತೆಗೆದು ನೋಡಿ. ನಿಮ್ಮ ಕೈಗೆ ಅದು ಸಿಗ್ತಾ ಇದೆ, ಅಂಟ್ತಾ ಇದೆ ಅಂದರೆ ಲೈಕ್ ಜೆಲ್ಲಿ ಟೈಪ್ ಆಗಿದೆ ಅಂತಂದರೆ ಗೊತ್ತಾಗುತ್ತೆ ಅದು ಪಾಕ ರೆಡಿ ಇದೆ ಅಂತ. ಈ ಥರ, ಓಕೆನಾ. ಈ ಸ್ಟೇಜಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೋಬೇಕು. ತುಂಬ ಹೊತ್ತು ಅಲ್ಲೇ ಸ್ಟವಲ್ಲಿ ಬಿಟ್ಬಿಟ್ರೆ ಪಾಕ ತುಂಬ ಗಟ್ಟಿಯಾಗಿಬಿಡುತ್ತೆ, ಕಜ್ಜಾಯನೂ ಕೂಡ ತುಂಬ ಗಟ್ಟಿಯಾಗಿ ಬರುತ್ತೆ. ಸೊ ಈಗ ನೀವು ಆ ಪಾಕಕ್ಕೆ ಏನು ಹಿಟ್ಟನ್ನು ಸ್ಟ್ರೇನ್ ಮಾಡಿಟ್ಟಿದ್ರಲ್ಲ ಅದನ್ನು ಹಾಕಿ ಸ್ವಲ್ಪನೇ ಹಾಕಿ ಕಲಿಸ್ತಾ ಬರಬೇಕು. ನೋಡಿ, ಈ ಥರ ಒಂದು ಮುದ್ದೆ ಕೋಲಲ್ಲಿ ಕಲಸಿ, ಕೈಯಲ್ಲಿ ಕಲ್ಸೋಕ್ಕಾಗಲ್ಲ, ತುಂಬ ಬಿಸಿ ಇರುತ್ತೆ ಅದು. ಆ ಪಾಕ ಬಿಸಿ ಇರುವಾಗಲೇ ಆ ಹಿಟ್ಟನ್ನು ಹಾಕಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಬರಬೇಕು. ನೋಡಿ, ಈ ಥರ ಇರಬೇಕು ಕಜ್ಜಾಯದ ಹಿಟ್ಟು. ಈ ಥರ ರೆಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ, ಹಿಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಕಲಸಿ ಇಡ್ತಾ ಇದ್ದೀನಿ. ಸೊ ದಟ್ ಅದು ಸ್ಮೂತಾಗಿರುತ್ತೆ ಕಜ್ಜಾಯ, ಆ ತುಪ್ಪದ ಘಮ ಕೂಡ ಬರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ರೆ ಆಗೋಯ್ತು. ಬಟ್ ಇದನ್ನು ಒಂದು ದಿನ ಫುಲ್ಲು ನೆನೆ ಹಾಕ್ಬಿಟ್ಟು ನೀವು ಎಣ್ಣೆಲಿ ಕರಿಬೇಕಾಗುತ್ತೆ. ಆವಾಗಲೇ ಮಾಡಿದ್ರೆ ಕಜ್ಜಾಯ ಎಣ್ಣೆಲಿ ಬಿಡಿ ಆಗಿಬಿಡುತ್ತೆ. ಸೊ ಏನು ಮಾಡಿ, ಈ ಪಾಕದ ಹಿಟ್ಟು ಏನು ರೆಡಿ ಇದೆಯೋ ಇದನ್ನು ಹಾಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ನೋಡಿ ಈ ಥರ ಸಾಫ್ಟ್ ಆಗಿದೆ ಕಜ್ಜಾಯದ ಹಿಟ್ಟು. ಈ ಹದಕ್ಕೆ ಬಂದಾಗ ನೀವು ಕಜ್ಜಾಯನ ಆರಾಮಾಗಿ ಕರಿಬೋದು ಎಣ್ಣೆಯಲ್ಲಿ. ಸೊ ಆ ಕಜ್ಜಾಯನ ತಟ್ಟಕ್ಕೆ ನೀವು ಬಾಳೆ ಎಲೆನೂ ಯೂಸ್ ಮಾಡ್ಬೋದು, ಆಯಿಲ್ ಕವರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಬಟರ್ ಪೇಪರಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದ ಮೇಲೆ ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಈ ಥರ ಬಬಲ್ಸ್ ಬರೋ ಟೈಮಲ್ಲಿ ನೀವು ಕಜ್ಜಾಯನ ತಟ್ಬಿಟ್ಟು ಎಣ್ಣೆಲಿ ಬಿಡಬೇಕಾಗತ್ತೆ. ತುಂಬ ತೆಳುಗೆ ತಟ್ಟಬೇಡಿ, ತುಂಬ ದಪ್ಪನೂ ತಟ್ಟೋದು ಬೇಡ, ಮೀಡಿಯಮಾಗಿ ತಟ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಸಾಕು.
ನೋಡಿ ಸ್ವಲ್ಪ ಹೊತ್ತಾದಮೇಲೆ ಕಜ್ಜಾಯ ಅದಾಗದೇ ಮೇಲೆ ಬರುತ್ತೆ, ಆವಾಗ ನೀವು ಅದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಹೀಗೆ ಒಂದೊಂದೇ ಕಜ್ಜಾಯನ ನೀವು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸೊ ಅದೊಂದು ಹಾಕಿರೋದು ನಾವು ಮೇಲೆ ಬಂದಮೇಲೆ ಇನ್ನೊಂದು ಹಾಕಬೇಕು, ಒಟ್ಟಿಗೆ ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಕಲರ್ ಬಂದಾಗ ಅದನ್ನು ನೀವು ಎಣ್ಣೆಯಿಂದ ತೆಗಿಬೋದು. ಎಣ್ಣೆಯಿಂದ ತೆಗೆದುಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಎಕ್ಸಸ್ ಆಯಿಲ್ ಏನಿರುತ್ತೋ ಅದು ಆಚೆ ಹೋಗುತ್ತೆ. ಅದು ಪ್ರೆಸ್ ಮಾಡುವಾಗ ಹುಷಾರಾಗಿ ಪ್ರೆಸ್ ಮಾಡಬೇಕು. ನಿಮ್ಮ ಅಲ್ಲಿ ಕಷ್ಟ ಆಗುತ್ತೆ ಅಂತಂದರೆ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಕೂಡ ಪ್ರೆಸ್ ಮಾಡ್ಕೋಬೋದು. ನೋಡಿ ಇಷ್ಟೇ. ಸೊ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಕಜ್ಜಾಯ ರೆಡಿ. ಸೊ ನೀವು ಟ್ರೈ ಮಾಡಿ ಹೇಳಿ ಹೇಗಾಗಿತ್ತು ಅಂತ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. Please do like, share and subscribe to my channel. Bye bye.